ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಒಂದು ಟೊಮೊಟೊ ಗೊಜ್ಜು ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ನಾನು ದೊಡ್ಡ ಈರುಳ್ಳಿನ 2 ತೊಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಒಂದು 4 ಟೊಮೊಟೊನ ಎತ್ತಿಟ್ಕೊಂಡು ಅದು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಬಿಟ್ಟು ಮತ್ತೆ ನಾನು 4 ಟೊಮೊಟೊನ ದಪ್ಪ ದಪ್ಪ ಹೆಚ್ಕೊಂಡಿದ್ದೀನಿ. 2 ಈರುಳ್ಳಿನ ತಗೊಂಡು ಅದು ಕೂಡ ದಪ್ಪ ದಪ್ಪ ಹೆಚ್ಕೊಂಡಿದ್ದೀನಿ. ಅದು ಬಿಟ್ಟು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾವು ದಪ್ಪ ದಪ್ಪ ಹೆಚ್ಕೊಂಡಿರುವಂಥ ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಥರ ರುಬ್ಕೋಬೇಕು. ಅದನ್ನು ರುಬ್ಬಿ ಎತ್ತಿಟ್ಕೊಂಡು ಈಗ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊಂಡು ಅದು ಕಾಯ್ತಾ ಇದ್ದಂಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ನಿಸ್ಕೋಬೇಕು. ಅದು ಚಟಪಟ ಅಂತಿದ್ದಂಗೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಅದು ಹೊಂಬಣ್ಣ ಬಂದಮೇಲೆ ನಾವು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದ್ರದ್ದು ಹಸಿ ವಾಸನೆ ಹೋಗ್ತಾ ಇದ್ದಂಗೆ ಅದಕ್ಕೆ ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಅದಕ್ಕೆ ಧನಿಯಾ ಪುಡಿ ಹಾಕ್ಕೊಂಡಿಲ್ಲ, ಯಾಕೆಂದರೆ ಧನಿಯಾ ಪುಡಿದು ಅದರದ್ದೇ ಬೇರೆ ಸ್ಮೆಲ್ ಬರುತ್ತೆ. ಹಾಗಾಗಿ ನಿಮಗೆ ಬೇಕು ಅಂತಂದರೆ ನೀವು ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾನು ಅದಕ್ಕೆ ರುಬ್ಬಿಟ್ಟಿರುವಂಥ ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹೆಚ್ಚಿರೋಂಥ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಆಮೇಲೆ ಬೇಕಿದ್ರೆ ನೀವು ರುಬ್ಬಿರೋದನ್ನ ಹಾಕೋಬೋದು. ನಾನು ಫಸ್ಟು ರುಬ್ಬಿರೋದನ್ನ ಹಾಕ್ಕೊತಾ ಇದ್ದೀನಿ. ಅದ್ರದ್ದು ಹಸಿ ವಾಸನೆ ಹೋಗ್ತಾ ಇದ್ದಂಗೆ ನಾನು ಅದಕ್ಕೆ ಹೆಚ್ಚಿರೋಂಥ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಎಣ್ಣೆ ಒಳಗೆ ಅದು ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ನಾವು ಅದನ್ನು ಬೇಯಿಸ್ಕೊಳ್ತಾ ಇರಬೇಕು. ಅದು ಬೇಯೋ ಟೈಮಿಗೆ ನಾವು ಅದಕ್ಕೆ ಜೀರಿಗೆ ಪುಡಿ ಹಾಕೋಬೇಕು. ಜೀರಿಗೆ ಪುಡಿ ಹಾಕ್ಕೊಂಡು ಉಪ್ಪು ಹಾಕೋಬೇಕು. ಯಾಕೆ ಅಂತಂದರೆ ನಾವು ಟೊಮೊಟೊನ ಬೇಗ ಬೇಯಿಸ್ಕೋಬೇಕು ಅಂದರೆ ಅದಕ್ಕೆ ಉಪ್ಪು ಹಾಕೋಬೇಕು. ಆವಾಗ ಬೇಗ ಬೇಯುತ್ತೆ ಅದು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಅದನ್ನು ಲಿಡ್ ಹಾಕಿ ಮುಚ್ಚಿಬಿಟ್ಟು ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಅದನ್ನು ಬೇಯ್ತಾ ನಮಗೆ ಅದು ಸ್ವಲ್ಪ ನೀರು ಕೂಡ ಬಿಟ್ಕೊಳತ್ತದು. ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು. ಜೀರಿಗೆ ಪುಡಿ ಹಾಕಿ ಉಪ್ಪು ಹಾಕಿರ್ತೀವಿ ನಾವು. ಅದಕ್ಕೆ ನಾವು ಒಂದು ತುಂಡು ಬೆಲ್ಲನೂ ಹಾಕೋಬೇಕು. ಬೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇರಬೇಕು. ಆವಾಗ ಲಿಡ್ ಮುಚ್ಚಿರ್ತೀವಲ್ವ, ಆವಾಗ ಅದು ನಮಗೆ ಬೇಗ ಬೇಯುತ್ತೆ ಮತ್ತು ಬೇಗ ನೈಸ್ ಕೂಡ ಆಗುತ್ತೆ. ನಾವು ಇದನ್ನು ಎಲ್ಲದಕ್ಕೂ ಯಾವುದು ಅನ್ನಕ್ಕೆ, ಇಡ್ಲಿ, ದೋಸೆ, ಚಪಾತಿಗೆ ಎಲ್ಲದಕ್ಕೂ ನಾವು ಯೂಸ್ ಮಾಡ್ಕೋಬೋದು. ನೀವು ಕೇಳ್ಬೋದು ಏನು ಇಲ್ಲ ಹೆಚ್ಕೋಬೋದು ಇಲ್ಲ ರುಬ್ಕೋಬೋದು, ಇದೇ ನೀವು 2 ಥರ ಮಾಡ್ಕೊಂಡಿದ್ದಾರಲ್ಲ ಅಂತಂದ್ಬಿಟ್ಟು. ಅದು ನಾವು ರುಬ್ಕೊಳೋದು ಏನಕ್ಕೆ ಅಂತಂದರೆ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಟೊಮೊಟೊ ಮತ್ತು ಈರುಳ್ಳಿದು ಗ್ರೇವಿ ಇರುತ್ತಲ್ವ, ಅದು ಚೆನ್ನಾಗಿ ಬರುತ್ತೆ ನಮಗೆ. ನಾವು ಇದು ಹೆಚ್ಕೊಂಡಿರೋದಾಯಿತು ಅಂದರೆ ನಮಗೆ ಚಟ್ನಿ ಥರ ಗಟ್ಟಿಯಾಗಿ ಹೋಗುತ್ತೆ. ನಾವು ರುಬ್ಬಿರೋದಾದರೆ ಸ್ವಲ್ಪ ನಮಗೆ ಗ್ರೇವಿ ಥರ ಇರುತ್ತೆ. ನಮಗೆ ನಾವು ಎಷ್ಟು ತಿಕ್ಕಬೇಕಾದ್ರೂ ಮಾಡ್ಕೋಬೋದು. ತುಂಬ ತಿಕ್ಕಾಗೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೂ ಆ ಥರನೂ ಮಾಡ್ಕೋಬೋದು. ಹಾಗಾಗಿ ನಾನು ಅದನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ಬೇಯಬೇಕಾದ್ರೆ ನಾವು ಅದನ್ನು ಮುಚ್ಚಿ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯೋಕ್ಕೆ ಬಿಟ್ಬಿಡಬೇಕು. ಹೆಂಗೆ ಅಂತಂದರೆ ನಾವು ಹಾಕಿರೋಂಥ ಎಣ್ಣೆ ಮೇಲ್ಗಡೆ ಬರಬೇಕು. ನಾವು ಈ ಎಣ್ಣೆನ ಇಳಿಸ್ತೀವಿ ಅಂತ ಅನ್ಬೇಕಾದ್ರೆ ಒಂದು 5 ನಿಮಿಷ ಮುಂಚೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ತುಂಬ ಜೋರಾದ ಊರಿನಲ್ಲಿ ಬೇಡ, ಕಮ್ಮಿ ಊರಿನಲ್ಲೇ ಕುದಿಯಕ್ಕೆ ಬಿಡಬೇಕು. ನಾವೆಲ್ಲೋ ಸಿಟಿಗೂ ಎಲ್ಲ ಹೋಗಿ ಬಂದಿರ್ತೀವಿ, ಅರ್ಜೆಂಟಾಗಿ ಅದೋ ಊರಿಗೆ ಹೋಗಿ ಬಂದಿರ್ತೀವಿ, ದಿಢೀರಂತ ಏನೋ ಸಾರು ಇರೋದಿಲ್ಲ. ಆವಾಗ ನಾವು ಇಂಥದ್ದನ್ನ ಮಾಡ್ಕೊಂಡು ತಿಂದ್ವಿ ಅಂತಂದರೆ ತುಂಬ ಟೇಸ್ಟಾಗಿರುತ್ತೆ. ಇಲ್ಲ ನಾವು ಪಿಕ್ನಿಕ್ಕಿಗೆ ಹೋಗ್ತಾ ಇದ್ದೀವಿ, ಒಂದು ದಿವಸ ಬೆಳಿಗ್ಗೆ ಹೋಗಿ ಸಂಜೆ ಬರ್ತೀವಿ ಅಂತಂದರೆ ಈ ಟೊಮೊಟೊ ಗೊಜ್ಜನ್ನು ನಾವು ಚಪಾತಿಗೆ ನೆಂಚ್ಕೊಳಕ್ಕೆ ಇಲ್ಲ ಇಡ್ಲಿಗೆ ನೆಂಚ್ಕೊಳಕ್ಕೆ ತೊಗೊಂಡೋದ್ವಿ ಅಂತಂದರೆ ಸಂಜೆ ತನಕ ಕೆಡೋದಿಲ್ಲ ಇದು. ಮತ್ತು ಅಷ್ಟೇ ಚೆನ್ನಾಗಿರುತ್ತೆ. ನಾವು ಎಷ್ಟು ಸತಿ ಸ್ಪೂನ್ ಹಾಕಿದ್ರೂ ಕೂಡ ಗೊಜ್ಜು ಕೆಡೋದಿಲ್ಲ, ಸಂಜೆ ತನಕ ಫ್ರೆಶ್ ಆಗೇ ಇರುತ್ತೆ. ಹಾಗಾಗಿ ನಾವು ಇದನ್ನು ಟ್ರಿಪ್ಪಿಗೂ ಕೂಡ ಮಾಡಿಕೊಂಡು ತೊಗೊಂಡೋಗ್ಬೋದು. ಇಲ್ಲ ಒಂದು ರಾತ್ರಿ ಇರುತ್ತೆ ಅಂತಂದರೆ ಮಾರನೇ ದಿವಸ ಬೆಳಿಗ್ಗೆಗೂ ಕೂಡ ಚೆನ್ನಾಗಿರುತ್ತೆ. ಸೌಟ್ ಆಗಲಿಲ್ಲ ಅಂದರೆ ಮಾರನೇ ದಿವಸ ಬೆಳಿಗ್ಗೆ ತನಕ ಚೆನ್ನಾಗಿರುತ್ತೆ. ಅದಕ್ಕೂ ನಾವು ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಮತ್ತು ನೀವು ಈ ಇದಕ್ಕೆ ನಾವು ನೀರು ಹಾಕಿ ಗ್ರೇವಿ ಥರ ಮಾಡಿರ್ತೀವಲ್ವ, ಈ ಗ್ರೇವಿಗೆ ನೀವು ಬೇಕಿದ್ರೆ ಒಣ ಮೀನು ಸಿಗುತ್ತೆ, ಚಿಕ್ಕದಾಗಿ ನೆತ್ಲಿ ಮೀನು ಅಂತ ಸಿಗುತ್ತೆ. ಆ ನೆತ್ಲಿ ಮೀನು ಕೂಡ ನೀವು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ಮಣ್ಣನ್ನೆಲ್ಲ ಹೋಗಿಸ್ಬಿಟ್ಟು ಚೆನ್ನಾಗಿ ಅದನ್ನು ತೊಳೆದು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಈ ನಾವು ನೀರು ಹಾಕಿ ಬೇಯಿಸ್ತೀವಲ್ವ, ಅಂಥ ಟೈಮಿಗೆ ನೀವು ಇದನ್ನು ಬೇಯಿಸಿದ್ರೆ ಅದ್ರದ್ದು ಗೊಜ್ಜು ಸೂಪರಾಗಿರುತ್ತೆ. ಏನಪ್ಪ ಅಂದರೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನು ಇದಕ್ಕೆ ಗೊಜ್ಜು ಮಾಮೂಲಿ ಟೊಮೊಟೊ ಗೊಜ್ಜು ಮಾಡ್ತಾ ಇರೋದಕ್ಕೆ ನಾನು ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ಆದರೆ ನೀವು ಈ ಥರ
ನಾನ್ ವೆಜ್ಜಿನ ಮಾಡ್ಕೊಳ್ತೀನಿ, ಮೀನಿನ ಮಾಡ್ಕೊಳ್ತೀನಿ ಅನ್ನೋದಾದರೆ ಅದಕ್ಕೆ ಬೆಲ್ಲ ಹಾಕೋದು ಬೇಡ, ಮಿಕ್ಕಿದ್ದೆಲ್ಲ ಸರಿನೇ. ಟೊಮೊಟೊ ಹುಳಿ ಟೊಮೊಟೊ ಇರೋಂಥವ್ರಿಗೆ ಹುಣಸೆಹಣ್ಣು ಹಾಕೋದೇನು ಬೇಡ, ಅದು ಆಪ್ಷನಲ್ಲಿ ಬೇಕಾದ್ರೆ ಹಾಕೋಬೋದು. ಜಾಮೂನ್ ಟೊಮೊಟೊದಲ್ಲಿ ಮಾಡೋದಾದರೆ ಅದಕ್ಕೆ ಹುಣಸೆಹಣ್ಣು ಕೂಡ ಹಾಕೋಬೇಕಾಗತ್ತೆ, ಅದನ್ನು ನೆನೆಸ್ಬಿಟ್ಟು ಇಲ್ಲ ರುಬ್ಬಿಟ್ಟು ಅದಕ್ಕೆ ಹಾಕೋಬೇಕಾಗತ್ತೆ. ಇದು ಗ್ರೇವಿ ಸ್ವಲ್ಪ ತೆಳ್ಳಗಾಯಿತು ತುಂಬ ತೆಳ್ಳಗೂ ಬೇಡ, ಸ್ವಲ್ಪ ತಿಕ್ಕಾಗಿರಬೇಕು. ಇದಿತ್ತು ಅಂತಂದರೆ ಚಪಾತಿಗೆಲ್ಲ ಭಾಳ ಚೆನ್ನಾಗಿರುತ್ತೆ, ನೆಂಚ್ಕೊಂಡು ತಿನ್ನೋದಕ್ಕೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಸೈಡ್ಸಿಗೆ ನೀನು ನಾನ್ ವೆಜ್ ಆಗಲಿ, ಅಕಸ್ಮಾತ್ ಪಲ್ಯಗಳಾಗಲಿ, ಉಪ್ಪಿನಕಾಯಿ ಆಗಲಿ ಏನೇ ಇಟ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಈ ರೆಸಿಪಿನ ಮಾಡಿಕೊಂಡು ತಿಂದು ನೋಡಿ. ನಾನು ಇದಕ್ಕೆ ಇಡ್ಲಿನ ಇಟ್ಕೊಂಡಿದ್ದೀನಿ, ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ನು, ಇಡ್ಲಿ, ದೋಸೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗಾಗಿ ನಾನು ಇಡ್ಲಿ ಮಾಡ್ಕೊಂಡಿದ್ದೀನಿ. ನೀವು ಏನಾದರೂ ಮಾಡ್ಕೊಂಡು ತಿನ್ಬೋದು, ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ನಿಮ್ಗೊಂದು ಟಿಪ್ ಕೊಡ್ತಾಯಿದ್ದೀನಿ. ನಾವು ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಒಗಿತೀವಲ್ವ, ಬಟ್ಟೆ ಒಗಿಬೇಕಾದ್ರೆ ತೆಗಿಯೋ ಟೈಮಿಗೆ ಎಲ್ಲ ಒಂದಕ್ಕೊಂದು ಸುತ್ತಕೊಂಡು ಗಂಟು ಆಗಿಬಿಟ್ಟಿರುತ್ತೆ. ಅಂಥ ಟೈಮಿಗೆ ನಾವೇನು ಮಾಡಬೇಕು, ಬಟ್ಟೆನ ಹಾಕಿದಾಗ ಮನೆಯಲ್ಲಿ ಹೆಂಗಿದ್ರೆ ಕ್ಯಾರಿ ಬ್ಯಾಗ್ಗಳು ಇದ್ದೇ ಇರುತ್ತೆ, ಏನಾದರೂ ತೊಗೊಂಬಂದಿರ್ತೀವಿ. ಬಟ್ಟೆ ಎಲ್ಲ ಹಾಕಿ ಸೋಪಿನ ಪುಡಿ ಎಲ್ಲ ಹಾಕಿದ್ಮೇಲೆ ಅದನ್ನು ಕ್ಯಾರಿ ಬ್ಯಾಗ್ ಹಾಕಿ ಮುಚ್ಚಬೇಕು. ತೆಗಿಬೇಕಾದ್ರೆ ಬಟ್ಟೆಗಳೆಲ್ಲ ಬಿಡಿ ಬಿಡಿಯಾಗಿ ಬಂದಿರುತ್ತೆ. ಒಂದು ಸತಿ ನೀವು ಮಾಡಿ ನೋಡಿ. ನಾನು ಸಿಮ್ಮಲ್ಲಿ ಇಟ್ಟು ಬೇಯಿಸಿದ್ದಕ್ಕೆ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಈ ರೀತಿ ಎಣ್ಣೆ ಮೇಲ್ಗಡೆ ಬರೋ ತನಕ ನಾವು ಅದನ್ನು ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಸಾಕು, ನಮಗೆ ಒಂದು ಅರ್ಧ ಗಂಟೆ ಟೈಮ್ ಇದ್ರೆ ಸಾಕು, ನಮಗೆ ಒಳ್ಳೆ ಟೊಮೊಟೊ ಗೊಜ್ಜು ಆಗೋಗ್ಬಿಡುತ್ತೆ. ನೋಡಿ, ಈಗ ನೀವು ಇದನ್ನು ಸ್ವಲ್ಪ ಹಂಗೆ ಇಟ್ಟರೆ ಅದು ತಣ್ಣಗಾಗ್ತಾ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.